ನಮ್ಮ ಇವತ್ತಿನ ರೆಸಿಪಿ ನಾರ್ತ್ ಇಂಡಿಯನ್ ಡಿಶ್ ಪನ್ನೀರ್ ಕುರ್ಚನ್ ಅಂತ ಹೇಳಿ ಫ್ರೆಂಡ್ಸ್. ಭಾಳ ಟೇಸ್ಟಿಯಾಗಿತ್ತು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಮಾಡೋ ವಿಧಾನ ಡಿಫ್ರೆಂಟ್ ಐತಿ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಇಷ್ಟು ಟೇಸ್ಟಿ ಆಕೈತೆ ಅಂತ ಹೇಳಿ ಗೊತ್ತಿರಲಿಲ್ಲ. ನನಗಂತೂ ಭಾಳ ಇಷ್ಟ ಆಯ್ತು. ಬರ್ರಿ ಫ್ರೆಂಡ್ಸ್, ಹೆಂಗೆ ಮಾಡಿದೆ ಅಂತ ಹೇಳಿ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಮೊಸರು ಹಾಕ್ಕೊಂಡೇನಿ. ಮೊಸರು ಒಳಗೆ ನಾನು ನಮ್ಮ ಬೇಸಿಕ್ ಮಸಾಲೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಪುಡಿ, ಹವಿಜಾ ಪುಡಿ, ಗರಂ ಮಸಾಲೆ, ಅರಿಶಿನ, ಕೆಂಪು ಖಾರದ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡೇನಿ. ಈಗ ಇದಕ್ಕೆ ಕಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಗಂಟು ಇರ್ಲಾರ್ದಂಗೆ ನಾವು ಇದನ್ನು ಒಂದು ಬ್ಯಾಟರ್ ರೆಡಿ ಮಾಡ್ಕೊಂಡೀನಿ. ನಾನು ಇಲ್ಲೇ ಒಂದು ಹೋಲ್ ಪನ್ನೀರನ್ನ ತೊಗೊಂಡು ಈ ಮಾಡಿಟ್ಟಿರೋಂಥ ಬ್ಯಾಟರ್ನ ಚಲೋ ತಂಗ ಇದಕ್ಕೆ ಹಚ್ಚಿ ಸೈಡಿಗೆ ಇಟ್ಕೊಂಡೀನಿ. ಈಗ ಉಳಿದಿರೋ ಬ್ಯಾಟರ್ನಾಗ ನಾನು ರೆಡ್ ಬೆಲ್ ಪೇಪರ್, ಯೆಲ್ಲೋ ಬೆಲ್ ಪೇಪರ್, ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಸ್ಲೈಸ್ನ ಹಾಕೇನಿ. ಬೆಲ್ ಪೇಪರ್ಸ್ ಇಲ್ಲ ಅಂತಂದ್ರೆ ನಾವು ಬರೀ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಸ್ಲೈಸ್ನ ಹಾಕ್ಕೊಂಡು ಮಾಡ್ಕೋಬೋದು. ಇದೆಲ್ಲ ಮ್ಯಾರಿನೇಟ್ ಆದಮೇಲೆ ಒಂದು 10 ನಿಮಿಷ ಇದನ್ನು ಸೈಡಿಗೆ ಇಟ್ಬಿಡೋಣ ಫ್ರೆಂಡ್ಸ್. ಈಗ ಇಲ್ಲೊಂದು ಹಂಚು ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ನಾವೀಗ ಮ್ಯಾರಿನೇಟ್ ಮಾಡಿಟ್ಟಿರೋಂಥ ಪನ್ನೀರನ್ನ ಫಸ್ಟಿಗೆ ಹಾಕ್ಕೊಂಡು ನಾವು ಎರಡೂ ಸೈಡು ಚಲೋ ತಂಗ ನಾವು ಏನು ಕಡ್ಲಿಟ್ಟು ಮೊಸರದೇನು ಬ್ಯಾಟ್ರಿ ಹಚ್ಚಿತ್ತಲ್ಲ ಆ ಬ್ಯಾಟ್ರಿ ಫುಲ್ ಗೋಲ್ಡನ್ ಕಲರ್ ಆಗುವಂಗೆ ನಾವು ಇದನ್ನು ಚಲೋ ತಂಗ ಬೇಯಿಸ್ಕೊಂಬಿಡೋಣ ಸಣ್ಣ ಉರಿ ಮೇಲೆ. ನೋಡ್ರಿ, ಈ ರೀತಿ ಇದ್ರ ಕಲರ್ ಚೇಂಜ್ ಆದಮೇಲೆ ನಾವು ಒಂದು ಹಿಂಗೆ ಚುಂಚ್ಕದ ಸಹಾಯಲೇನ ನಾವು ಇದನ್ನು ಪನ್ನೀರನ್ನ ಹಿಂಗೆ ಸ್ಲೈಸ್ ಆಗಿ ಇಲ್ಲೇ ಕಟ್ ಮಾಡಿ ಸೈಡಿಗೆ ತೆಗೆದು ಇಟ್ಕೊಂಬಿಡೋಣ. ಈಗ ಸೇಮ್ ಹಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವೇನು ವೆಜಿಸ್ನ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಆ ವೆಜಿಸ್ನೂ ಹಾಕ್ಕೊಂಡು ನಾವು ಚಲೋ ತಂಗ ಫ್ರೈ ಮಾಡ್ಕೊಂಬಿಡೋಣ. ನಾವು ಕಡ್ಲಿ ಹಿಟ್ಟು ಹಾಕಿರ್ತೇವಲ್ಲ ಮೊಸರು ಒಳಗೆ, ಸೊ ಅದು ಸ್ವಲ್ಪ ತಳ ಹಿಡಿತಿರ್ತೈತಿ. ನಾವು ಈ ರೀತಿ ಚುಂಚ್ಕದ್ಲಿ ಅದನ್ನು ಚಲೋ ತಂಗ ಬಿಡಿಸ್ಕೊಂತ ಫುಲ್ ಕಲರ್ ಚೇಂಜ್ ಆಗೋವರೆಗೂ ನಾವು ಈ ವೆಜಿಸ್ನೂ ಫ್ರೈಡ್ ಮಾಡಿ ಸೈಡಿಗೆ ಇಟ್ಕೊಂಬಿಡೋಣ. ಈಗ ಸೇಮ್ ಹಂಚಿನಾಗ ನಾನು ಎಣ್ಣೆ ಹಾಕೇನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಣ್ಣಗೆ ಚಾಪ್ ಮಾಡಿರೋಂಥ ಉಳ್ಳಾಗಡ್ಡಿನ ಹಾಕ್ಕೊಂಡು ಫ್ರೈ ಮಾಡೀನಿ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಒಂದು ಸತಿ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡೋಕೆ ಹಾಕಿರೋಂಥ ಬೇಸಿಕ್ ಮಸಾಲೆನೂ ಇಲ್ಲೇ ಹಾಕ್ಕೊಂಡೇನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ. ಮ್ಯಾರಿನೇಟ್ ಮಾಡುವಾಗೂ ಉಪ್ಪಿತ್ತು, ಸೊ ಉಪ್ಪನ್ನು ನೋಡಿ ಹಾಕ್ಕೊಳ್ಳೋಣ. ಮತ್ತು ಇದನ್ನ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಟೊಮ್ಯಾಟೊ ಪ್ಯೂರಿನ ಹಾಕ್ಕೊಂಡು ನಾವು ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಬೇಯಿಸ್ಕೊಂಡ್ಬಿಡೋಣ. ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ನಾವು ಫ್ರೈ ಮಾಡಿಟ್ಟಿರೋಂಥ ಪನ್ನೀರ್ ಮತ್ತು ವೆಜಿಸ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ಲೋಲಿ ನಾವು ಈ ಪನ್ನೀರನ್ನು ಕಟ್ ಆಗ್ಲಾರ್ದಂಗೆ ಸ್ಲೋಲಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದ್ಸತಿ ಚಲೋ ತಂಗ ಮಿಕ್ಸ್ ಆತಂದ್ರೆ ಸಣ್ಣ ಉರಿ ಮಾಡಿ ನಾವು 3-4 ನಿಮಿಷ ಇದೆಲ್ಲ ಪಲ್ಯನ ಚಲೋ ತಂಗೆ ಬೇಯಕ್ಕೆ ಬಿಟ್ಬಿಡೋಣ. ನೋಡಿರಿ, ಈ ರೀತಿ ಕವರ್ ಮಾಡಿ ಇಟ್ಟು ಒಂದು 3-4 ನಿಮಿಷಕ್ಕೆ ಚಲೋ ಬೆಂದ್ಬಿಟ್ಟಿತ್ತು. ಸಣ್ಣಗೆ ಹೆಚ್ಚಿಟ್ಟಿರೋ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ನಮ್ದು ನಾರ್ತ್ ಇಂಡಿಯನ್ ಪನ್ನೀರ್ ಕುರ್ಚನ್ ರೆಡಿ ಆಗೈತಿ ನೋಡ್ರಿ ಫ್ರೆಂಡ್ಸ್. ಟೇಸ್ಟ್ ಭಾಳ ಚಲೋ ಆಗಿತ್ತು. ನೀವು ಮಾಡಿ ನೋಡ್ರಿ, ಹೆಂಗಿತ್ತಂತ ನನಗೂ ತಿಳಿಸ್ರಿ. ಥ್ಯಾಂಕ್ ಯು.